ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಸ್ನೇಹಿತರೆ, ನಾನು ಇವತ್ತ TVS ಕಂಪ್ನಿ ಅವ್ರು ಬಿಟ್ಟಿರೋ ಅಪಾಚಿ 160 4 ಬೈಕ್ ನ ರಿವ್ಯೂ ಮಾಡೋದಕ್ಕೆ ತಗೊಂಡ್ ಬಂದಿದ್ದೀನಿ. ನೀವೇ ನೋಡ್ತಾ ಇದ್ರೆ ಈ ಬೈಕು ಯಾವ ರೀತಿ ಇದೆ ಅಂತ. ಈ ಬೈಕು 159.7 cc ಇಂಜಿನ್ ಇರೋ ಬೈಕ್ ಆಗಿದೆ. 13 ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಈ ಬೈಕ್ ನಲ್ಲಿ. ಸ್ನೇಹಿತರೆ, ಕಲರ್ ನೀವೇ ನೋಡ್ತಾ ಇದ್ರೆ ಯಾವ ರೀತಿ ಇದೆ. ಫುಲ್ ರೆಡ್ ಕಲರ್ ನಲ್ಲಿ ಈ ಬೈಕ್ ಉಟ್ಕೊಂಡಿದೆ. ಈ ಬೈಕು ಮುಂದ್ಗಡೆ ಟೆಲಿಸ್ಕೋಪ್ ಸಸ್ಪೆನ್ಷನ್ ಇದೆ. ಆಮೇಲೆ ಮುಂದ್ಗಡೆ LED ಲೈಟ್ ನು ಕೂಡ ಕೊಟ್ಟಿದ್ದಾರೆ. ಈ ಬೈಕ್ ನ ಸ್ಪೆಷಾಲಿಟಿ ಏನು ಅಂದ್ರೆ ಮುಂದ್ಗಡೆ ಸಿಂಗಲ್ ಚಾನಲ್ ABS ಇದೆ. ಅಕಸ್ಮಾತ್ ನೀವು ಸ್ಪೀಡ್ ಅಲ್ಲಿ ಹೋಗ್ತಾ ಬ್ರೇಕ್ ಹಾಕಿದರೆ ಬದುಕುಳಿಯ ಸಾಧ್ಯತೆಗಳು ಇದಾವೆ. ಯಾಕಂದ್ರೆ ಈ ಬೈಕ್ ನಲ್ಲಿ ನಿಮಗೆ ಸಿಂಗಲ್ ಚಾನಲ್ ABS ಡಿಸ್ಕ್ ಬ್ರೇಕ್ ಇದೆ. ಅಕಸ್ಮಾತ್ ನಿಮ್ ದುರಾದೃಷ್ಟವಶಾತ್ ಅದು ಇರ್ಲಿಲ್ಲ ಅಂದ್ರೆ ಮುಗೀತು ಕತೆ, ಹೇಳಕ್ಕಾಗಲ್ಲ. ಗಾಡಿ ಲುಕ್ ವೈಸ್ ನೀವೇ ನೋಡ್ತಾ ಇದ್ರ ಯಾವ ರೀತಿ ಇದೆ ಅಂತ. ಆಮೇಲೆ ಈ ಬೈಕ್ ನಲ್ಲಿ ಒಟ್ಟು 3 ಫೀಚರ್ಸ್ ನಾವು ನೋಡ್ತೀವಿ. 3 ಮೂಡ್ಗಳು ಇರೋ ಫೀಚರ್ಸ್ ನಾವು ನೋಡ್ತೀವಿ. ಒಂದು ಸ್ಪೋರ್ಟ್ಸ್ ಮೂಡು, ಇನ್ನೊಂದು ಅರ್ಬನ್ ಮೂಡು, ಇನ್ನೊಂದು ರೈನ್ ಮೂಡು ಅಂತ. ನಿಮ್ಗೆ ಯಾವ ಫೀಚರ್ ಯಾವ ಮೂಡ್ ಬೇಕೋ ಆ ಮೂಡಲ್ಲಿ ನೀವು ಈ ಬೈಕ್ ನ ಓಡಿಸ್ಬೋದು. ಹ್ಯಾಂಡ್ಲ್ ಬಾರು ತುಂಬಾ ಅಚ್ಚುಕಟ್ಟಾಗಿದೆ. ಆಮೇಲೆ ಕೂತವರು ಬಗ್ಗಿ ಬೈಕ್ ಓಡಿಸೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಹ್ಯಾಂಡಲ್ ಬಾರ್ ಕೆಳಗಡೆ ಇದೆ. ಈಗ ಬೈಕ್ ಓಡಿಸಿ ನೋಡೋಣ ಯಾವ ರೀತಿ ಇದೆ ಅಂತ. ಸೌಂಡ್ ನಿಮ್ಗೆ ಕೇಳಿಸ್ತಿದೆ ಅನ್ಕೊಂತೀನಿ. ಓಕೆ, ಒಂದು ರೈಡ್ ಓವರ್ನ. ಇದು ನೇಕಿಡ್ ಬೈಕ್ ಆಗಿರೋದ್ರಿಂದ ಸ್ವಲ್ಪ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಶೇಕ್ ಆಗೋದು ಕಾಮನು. ಈ ಬೈಕಲ್ಲಿ ಹಬ್ಬ ಅಂದ್ರೆ ಒಂದಿಬ್ರು ಹೋಗೋದು ಅಷ್ಟೇ. ಯಾಕಂದ್ರೆ ಮುಂದ್ಗಡೆ ಟ್ಯಾಂಕರ್ ಇದೆ ನೋಡಿ, ಹಂಸಲ್ಲಿ ಜೋರಾಗಿ ಬ್ರೇಕ್ ಹೊಡೆದಾಗ ಟ್ಯಾಂಕರಿಗೆ ನಿಮ್ಮ ಮುಂದ್ಗಡೆ ಇರೋ ಮೀಟರ್ನ ನೀವು ನೋಡ್ತಾ ಇರ್ಬೋದು. ಡಿಜಿಟಲ್ ಆಗೇ ಇದೆ. ಈ ಬೈಕು 9,000 RPM ತನಕ ಹೋಗುತ್ತೆ ಚೆನ್ನಾಗಿ ಓಡಿಸಿದ್ರೆ. ಈ ಬೈಕ್ ನಲ್ಲಿ ಟೋಟಲ್ 5 ಗೇರ್ಗಳು ನಿಮ್ಗೆ ಸಿಗ್ತವೆ. ನಾನು 6 ಗೇರ್ ಇರ್ಬೋದು ಅಂತ ಅನ್ಕೊಂಡೆ, ಬಟ್ ಈ ಬೈಕ್ ನಲ್ಲಿ 6 ಗೇರ್ ಇಲ್ಲ, 5 ಗೇರ್ ಇದೆ. ಮ್ಯಾಕ್ಸಿಮಮ್ ಸ್ಪೀಡು ಈ ಬೈಕ್ ನಲ್ಲಿ 110ರಿಂದ 115 ಕಿಲೋಮೀಟರ್. ನಮ್ಮ ದೇಶದಲ್ಲಿ ಒಳ್ಳೆ ರೋಡ್ಗಳು ಸಿಕ್ಕರೆ ಆ ರೋಡ್ಗಳಲ್ಲಿ ಈ ಬೈಕು ಟಾಪ್ ಸ್ಪೀಡ್ 110ರಿಂದ 115 ಕಿಲೋಮೀಟರ್ ತನಕ ಓಡಿಸ್ಬೋದು. ಯಾವಾಗ ಆಮೇಲೆ ಗೇರ್ ಶಿಫ್ಟಿಂಗ್ ಅಂತೂ ತುಂಬಾ ಸ್ಮೂತ್ ಆಗಿದೆ. ನಮ್ಮ ಪಲ್ಸರ್ ಬೈಕ್ ತರ ಹಾರ್ಡ್ ಆಗೇನಿಲ್ಲ, ಗೇರ್ ತುಂಬಾ ನೀಟಾಗಿ ನುಗ್ಗುತ್ತೆ ಈ ಬೈಕು. ಈ ಬೈಕಲ್ಲಿ ನೀವು ಯಾರಾದ್ರೂ ಹುಡುಗಿನ ಕೂರ್ಸ್ಕೊಂಡು ಲಾಂಗ್ ಡ್ರೈವ್ ಹೋಗಂಗಿತ್ತು ಹೋಗ್ಬೋದು. ಯಾಕಂದ್ರೆ 160 ಇರೋದ್ರಿಂದ ಒಬ್ಬ ಬಂದ್ರೆ 50 ಕಿಲೋಮೀಟರ್ ಅಷ್ಟೇ ನೀವು ಲಾಂಗ್ ಡ್ರೈವ್ ಹೋಗಕ್ಕಾಗೋದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. TVS ಕಂಪ್ನಿಯವರು ಮಾಡಿರೋ 2 ಒಳ್ಳೆ ಕೆಲಸ ಅಂದ್ರೆ, ಒಂದು TVS XL ಸೂಪರ್ನ ಬಿಟ್ಟಿರೋದು, ಇನ್ನೊಂದು ಈ TVS RTR ಅಪಾಚೆ ಬೈಕ್ ನ ಬಿಟ್ಟಿರೋದು. 2 ಪೈಸಾ ವಸೂಲ್ ಬೈಕ್ಗಳೇ. ಈ ಬೈಕು ಎಂತವ್ರಿಗೆ ಸೂಟ್ ಆಗುತ್ತೆ ಅಂದ್ರೆ, ಒಂದು ಕಾಲೇಜಿಗೆ ಹೋಗೋರಿಗೆ, ಇನ್ನೊಂದು ಕಾರ್ಪೆಟ್ ವರ್ಕ್ ಮಾಡ್ತಿರ್ತಾರೆ ನೋಡಿ, IT ವರ್ಕ್ ಮಾಡ್ತಾರೆ ನೋಡಿ, ಅಂತವ್ರಿಗೆ ಈ ಬೈಕ್ ಸೂಟ್ ಆಗುತ್ತೆ. ಈ ಬೈಕ್ ಮೈಲೇಜ್ ಬಂದು 1 ಲೀಟರ್ಗೆ 40ರಿಂದ 45 ಕಿಲೋಮೀಟರ್ ಕೊಡ್ಬೋದು. ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ ಇದೆ. ಫುಲ್ ಟ್ಯಾಂಕ್ ಅಲ್ಲಿ 1 ಲೀಟರ್ಗೆ 40ರಿಂದ 45 ಕಿಲೋಮೀಟರ್ ಅಂತ ಅಂದ್ರೆ, ಫುಲ್ ಟ್ಯಾಂಕ್ ಅಲ್ಲಿ 480 ಕಿಲೋಮೀಟರ್ ಫುಲ್ ಟ್ಯಾಂಕ್ ಅಲ್ಲಿ ಈ ಬೈಕ್ ನಲ್ಲಿ ಹೋಗ್ಬೋದು ನೀವು. ಈ ಬೈಕ್ ನಮ್ಮ ದೇಶ ರೋಡ್ಗಳಿಗೆ ಅಂತಾನೆ ಏಳ್ ಮಾಡ್ಸಂಗಿದೆ. ಸಸ್ಪೆನ್ಷನ್ ಅಂತೂ ತುಂಬಾ ಚೆನ್ನಾಗಿದೆ, ಎಲ್ಲೂ ಏನು ಎತ್ತಾಗ್ತಾ ಇಲ್ಲ. ಈಗ ಈ ಬೈಕ್ ಬಿಟ್ಟಿಲ್ಲ, ಈ ಬೈಕ್ ಬಿಟ್ಟು ಒಂದು 4-5 ವರ್ಷ ಏನು ಆಗಿರ್ಬೇಕು. ಅಕಸ್ಮಾತ್ ಈಗಿನವ್ರಿಗೆ ಏನಾದ್ರು ಈ ಬೈಕ್ ಸಿಕ್ಕರೆ ಬಿಡೋಕೋಬಿಡಿ, ಇಟ್ಕೊಂಬಿಡಿ. ಬೈಕ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಮೇಂಟೆನೆನ್ಸ್ ಖರ್ಚು ರಾಯಲ್ ಎನ್ಫೀಲ್ಡ್ಗಿಂತ ತುಂಬಾ ಕಡಿಮೆ ಬರುತ್ತೆ. ಏನು ಹಬ್ಬ ಬಂದ್ರೆ ಒಂದು 5ರಿಂದ 6 ಸಾವಿರ ರೂಪಾಯಿ ಖರ್ಚು ಮಾಡ್ಬೋದು ಇಯರ್ಲಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನೀವು ಬ್ರೇಕ್ ಹಿಡಿದಾಗ ABS ನ ಫೀಲ್ ಮಾಡ್ತಾರೆ, ಆ ಥರ ಇದೆ ಬ್ರೇಕ್. ಟೈಮ್ ಕೂಡ ತೋರಿಸುತ್ತೆ, ನಿಮ್ಮ ಟೈಮ್ ಚೆನ್ನಾಗಿದ್ರೆ. ಅಷ್ಟೇ.